ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮಾತಾಡದ ಬಿಜೆಪಿ ಜೆಡಿಎಸ್ ಇಂದು ಬೀದಿಗಿಳಿದು ಪ್ರತಿಭಟನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಎನ್ನುವುದು ಸಾಮಾನ್ಯ. ಅದನ್ನು ಸ್ವೀಕರಿಸುವುದು ಪ್ರತಿಪಕ್ಷಗಳ ಆದ್ಯ ಕರ್ತವ್ಯ. ಆದರೆ ಅಂದು ಕುದುರೆ ವ್ಯಾಪಾರ ನಡೆಸಿ ಕೋಟಿ ರೂಪಾಯಿಗಳಲ್ಲಿ ಆಮಿಷ ಒಡ್ಡಿ ಶಾಸಕರನ್ನು ಖರೀದಿಸಿದ್ದ ಬಿಜೆಪಿ ಇಂದು ಜನ ವಿರೋಧಿ ನೀತಿ ಬಗ್ಗೆ ಮಾತಾಡ್ತಿದೆ. 2018ರ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರವನ್ನು ಪತನಗೊಳಿಸಿದ್ದು ಪ್ರತಿಯೊಬ್ಬರಿಗೆ ನೆನಪಲ್ಲಿದೆ. ಬಿಜೆಪಿ ಅಸ್ತಿತ್ವಕ್ಕೆ ಬಂದಿದ್ದು ಇಡೀ ರಾಜ್ಯದ ಜನ ಮರ್ತಿಲ್ಲ. ಅಂದು ಆಡಳಿತ ಚುಕ್ಕಾಣಿ ಹಿಡಿದಿದ್ದ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳ ಮೇಲೆ 40% ಕಮಿಷನ್ ದಂಧೆ ನಡೆಸಿದ್ದು ಗೊತ್ತೇ ಇದೆ. हिंदुस्तान की शायद सबसे भ्रष्ट सरकार है. किसानों से, मजदूरों से, छोटे व्यापारियों से, स्मॉल एंड मीडियम बिजनेस वालों से 40% कमीशन लेने वाली सरकार. ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದರೂ ಕಳೆದ 5 ವರ್ಷಗಳಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಒಳಗೊಂಡಂತೆ ಪೆಟ್ರೋಲ್ ಬೆಲೆ 110 ರೂಪಾಯಿ ಗಡಿ ಮುಟ್ಟಿತ್ತು. ಡೀಸೆಲ್ ಬೆಲೆ 120 ಏರಿಕೆ ತಲುಪಿದ್ದು ಗೊತ್ತೇ ಇದೆ. ಅಂದು ಜನರ ಬಗ್ಗೆ ಯೋಚಿಸಿದ ಬಿಜೆಪಿ ಜೆಡಿಎಸ್ ನಾಯಕರು ಇಂದು ಗ್ಯಾರಂಟಿ ಸರ್ಕಾರದ ಬಗ್ಗೆ ರಸ್ತೆಗಿಳಿದು ಹೋರಾಟ ಮಾಡುತ್ತಿದೆ. ರಾಜ್ಯದ ಮಹಿಳೆಯರಿಗೆ ಮಹಾಶಕ್ತಿ ಯೋಜನೆಯಡಿಯಲ್ಲಿ ಉಚಿತ ಬಸ್ ಪ್ರಯಾಣ, ಪ್ರತಿ ಕುಟುಂಬಕ್ಕೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮಾಸಿಕ 2,000 ರೂಪಾಯಿ ಹಣ, ಹೀಗೆ ಗೃಹ ಜ್ಯೋತಿ ಹೆಸರಿನಲ್ಲಿ 200 ಯೂನಿಟ್ ಉಚಿತ ವಿದ್ಯುತ್ ಮತ್ತು ಪದವಿ ಮುಗಿಸಿದ ಯುವಕರಿಗೆ ಯುವ ನಿಧಿ ಯೋಜನೆ, ಹೀಗೆ 10 ಬಡಪರ ಯೋಜನೆಗಳನ್ನು ಇಟ್ಟುಕೊಂಡಿರುವ ರಾಜ್ಯ ಸರ್ಕಾರದ ಬಗ್ಗೆ ರಾಜ್ಯಾದ್ಯಂತ ಕರೆದಿರುವ ಪ್ರತಿಭಟನೆಗೆ ಮಾನ್ವಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾತಾಡ್ತಿರೋದು ನೋಡಿದರೆ ಸ್ಥಳೀಯ ಯಾವ ವಿಚಾರಗಳ ಬಗ್ಗೆ ಯಾಕೆ ಮೌನ ತಾಳುತ್ತಾರೆ ಎಂಬ ಪ್ರಶ್ನೆ ಹುಟ್ಟಿದೆ. ಸ್ಥಳೀಯ ಬಿಜೆಪಿ ಮತ್ತು ಜೆಡಿಎಸ್ ರಾಜಕೀಯ ಮುಖಂಡರೇ ಎಪಿಎಂಸಿಯಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರ ಕಟ್ಟಡಗಳಲ್ಲಿ ಸರ್ಕಾರಿ ಕಚೇರಿಗಳು ಬಹು ವರ್ಷಗಳಿಂದ ಬಾಡಿಗೆ ಕಟ್ಟಡಗಳಲ್ಲಿ ನಡೆಯುತ್ತಿದೆ. ಸ್ವಂತ ಕಟ್ಟಡ ಇಲ್ಲದ ಕಾರಣ ಲಕ್ಷಾಂತರ ರೂಪಾಯಿ ಜನರ ತೆರಿಗೆ ಹಣ ಖಾಸಗಿ ಕಟ್ಟಡಗಳಿಗೆ ಖರ್ಚು ಮಾಡುತ್ತಿದ್ದಾರೆ. ಇಕ್ಕಟ್ಟಿನ ಜಾಗದಲ್ಲಿ ಮಾನಿ ಬಸ್ ಸ್ಟ್ಯಾಂಡ್ ಇರುವುದರಿಂದ ಕಿರಿದಾದ ರಸ್ತೆಯಿಂದ ಪ್ರತಿನಿತ್ಯ ಟ್ರಾಫಿಕ್ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಜನರು. ಇನ್ನು ರೈತರಿಗಾಗಿ ಹಮ್ಮಿಕೊಂಡಿದ್ದ ಏತ ನೀರಾವರಿ ಯೋಜನೆಗಳು ಬಳಕೆಯಾಗುತ್ತಿಲ್ಲ ಹಾಗೂ ಪಕ್ಕದ ಕ್ಷೇತ್ರಗಳಂತೆ ವಿವಿಧ ಕೋರ್ಸ್ಗಳ ಕಾಲೇಜುಗಳ ತರುವ ಬಗ್ಗೆ ಮತ್ತು ಮಿನಿ ವಿಧಾನಸೌಧ ನಿರ್ಮಾಣ ಮಾಡುವುದರ ಬಗ್ಗೆ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಸೇತುವೆ ನಿರ್ಮಾಣ, ಹಲವಾರು ವಿಚಾರಗಳ ಬಗ್ಗೆ ಸಂಬಂಧಪಟ್ಟ ಸಚಿವರ ಮತ್ತು ಶಾಸಕರ ಗಮನ ತರುವ ಪ್ರಯತ್ನಕ್ಕೆ ಹೋರಾಟ ಮಾಡದೇ ಇರುವುದರಿಂದ ಇಂದು ಅಭಿವೃದ್ಧಿಯಲ್ಲಿ ಹಿನ್ನಡೆ ಇದೆ ನಮ್ಮ ಮಾನ್ವಿ ಕ್ಷೇತ್ರ ಎಂಬ ಅಭಿಪ್ರಾಯ ಪ್ರಜ್ಞಾವಂತರದ್ದು. ಇನ್ನಾದರೂ ಪ್ರತಿಪಕ್ಷಗಳು ಮಾನ್ವಿ ತಾಲೂಕಿನ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮಾತಾಡಿ ಎಂಬುದು ಪ್ರಜ್ಞಾವಂತರ ಅಭಿಪ್ರಾಯ.